ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶಕ್ತಿ ದೇವತೆ ಅಂತಲೇ ಪ್ರಸಿದ್ಧ ಆಗಿರುವಂತಹ ಉಚ್ಚಲ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನಾವಿದ್ದೀವಿ. ಇದು ಅತ್ಯದ್ಭುತವಾದಂತಹ ಕಟ್ಟಡವನ್ನು ಒಳಗೊಂಡಿದೆ. ಈ ದೇವಸ್ಥಾನ ಮೊಗವೀರ ಸಮಾಜದ ಆರಾಧ್ಯ ದೈವವಾದಂಥ ತಾಯಿ ಮಹಾಲಕ್ಷ್ಮಿ ದೇವಿಯವರದು. ಐಶ್ವರ್ಯಕ್ಕಾಗಿ ತಾಯಿಯನ್ನು ಎಲ್ಲರೂ ಪೂಜೆ ಮಾಡ್ತಾರೆ. ಕೊಲ್ಲಾಪುರದ ಮಹಾಲಕ್ಷ್ಮಿ ಮತ್ತು ಮುಂಬೈನ ಮಹಾಲಕ್ಷ್ಮಿ ದೇವಸ್ಥಾನದ ನಂತರ ತುಂಬ ಪ್ರಸಿದ್ಧವಾದಂತಹ ದೇವಸ್ಥಾನ 1957ರಲ್ಲಿ ಮೊಗವೀರ ಸಮಾಜದವರು ನಿರ್ಮಾಣ ಮಾಡಿದ್ರು. ಸಾಹುಕಾರರು 14 ಎಕರೆ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಇರುವಂತಹ ಜಾಗವನ್ನ ಆ ಕಾಲದಲ್ಲೇ ದಾನ ಮಾಡಿದ್ರಂತೆ. ದೇವಾಲಯವನ್ನ ಹೊರಗಿನಿಂದ ನೋಡುತ್ತಿದ್ದಂತೆ ಮೈಮನ ಸೆಳೆಯುವಂಥ ಅನುಭವ ನಿಮಗಾಗತ್ತೆ. ಅಂತಹ ಸೌಂದರ್ಯಯುತವಾದಂತಹ ದೇವಸ್ಥಾನ ಇದಾಗಿದೆ. ಇದು ಹೊಯ್ಸಳದ ಸಂಪ್ರದಾಯದ ಕಲೆಯ ಮಾದರಿಯಲ್ಲಿ ಪರಿಣಿತ ಶಿಲ್ಪಿಗಳಿಂದ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ದೇವಾಲಯದ ಹೊರಗಿನ ಮತ್ತು ಒಳಗಿನ ಆವರಣವು ಗ್ರಾನೈಟ್ನಿಂದ ಕೂಡಿದ್ದು ಆಕರ್ಷಕವಾದಂತಹ ಒಂದು ಮರದ ಕೆತ್ತನೆಯನ್ನು ಈ ಒಂದು ದೇವಾಲಯ ಒಳಗೊಂಡಿದೆ. ಗರ್ಭಗುಡಿಯು ಸಾಂಪ್ರದಾಯಿಕವಾದಂಥ ಕಲ್ಲಿನ ಗೋಡೆಯೊಂದಿಗೆ ಮೇಲ್ಭಾಗದಲ್ಲಿ ತಾಮ್ರದ ಹಾಳೆಯಿಂದ ಮುಚ್ಚಲ್ಪಟ್ಟಿದೆ. ಈ ಗರ್ಭಗುಡಿಯೊಳಗೆ 2 ಆವರಣಗಳಿವೆ. ಒಳಭಾಗ ಮಹಾಲಕ್ಷ್ಮಿ ದೇವಸ್ಥಾನದ ವಿಗ್ರಹವನ್ನು ಒಳಗೊಂಡಿದೆ. ಹೊರಭಾಗ ದೊಡ್ಡ ಪೂಜೆಯನ್ನು ಮಾಡುವಂತಹ ಸ್ಥಳವನ್ನು ಒಳಗೊಂಡಿದೆ. ಈ ನಾಗ, ಭದ್ರಕಾಳಿ ಮತ್ತು ಮಹಾಲಕ್ಷ್ಮಿ ಸನ್ನಿಧಾನಗಳಿವೆ. ಈ ಸನ್ನಿಧಾನಗಳ ದರ್ಶನಗಳಿಂದ ಮನುಷ್ಯರಿಗೆ ಸಮಸ್ಯೆಗಳು ತಕ್ಷಣದಲ್ಲಿ ಪರಿಹಾರವಾಗ್ತವಂತೆ. ಸಾಮಾನ್ಯವಾಗಿ ಮನುಷ್ಯರಿಗೆ ಬಂದಿರುವಂಥ ಸಂಕಟಗಳು 3 ರೀತಿಯಲ್ಲಿರ್ತವೆ. ಅವೇ ಭೌತಿಕ, ದೈವಿಕ ಮತ್ತು ಆಧ್ಯಾತ್ಮಿಕ. ಈ ಕ್ಷೇತ್ರ ದರ್ಶನದಿಂದ ಆ ಎಲ್ಲ ಸಮಸ್ಯೆಗಳು ದೂರ ಆಗ್ತವಂತೆ. ದೇವಸ್ಥಾನದ ಗೋಡೆಗೆ ಅಂಟಿಕೊಂಡಿರುವಂತೆ ನಮಗೆ ರಾಮಾಯಣದ ಮಹತ್ವದ ಘಟನೆಗಳ ಕೆತ್ತನೆಗಳು ನಮಗೆ ಕಾಣಸಿಗ್ತವೆ. ನೀವಿಲ್ಲಿ ನೋಡಬಹುದು.